ನಮಸ್ಕಾರ ಮಾರೇ, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಶಿವ್ ಟ್ರಾವೆಲ್ ಸ್ಟೋರೀಸ್. ಈಗ ಬ್ಯಾಂಗ್ಳೂರಿಂದ ನನ್ನ ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ನಾನಿವತ್ತು. ಆಲ್ಮೋಸ್ಟ್ ಈ 2025 ಈ ಪ್ಲೇಸ್ಗೆ ರೈಡ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಡೈಲಮಾದಲ್ಲಿದ್ದೆ. ಬಟ್ ಬೈ ಗಾಡ್ಸ್ ಗ್ರೇಸ್ ಆಯಿತು. ನಾನು ಇವತ್ತು ಹೋಗ್ತಾ ಇರೋದು ಕಳಸಾಗೆ ಹೋಗ್ತಾ ಇದ್ದೀನಿ. ಕಳಸ ಆಲ್ಮೋಸ್ಟ್ ಒಂದು 280 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಕಳಸ ಲಾಸ್ಟ್ ಇಯರ್ನು ನಾನು ಕವರ್ ಮಾಡಿದ್ದೀನಿ ಕಳಸನ. ಸೊ ನನಗೆ ತುಂಬ ಇಷ್ಟವಾದಂತಹ ಪ್ಲೇಸ್. ಆಲ್ಮೋಸ್ಟ್ ಎವ್ರಿ ಇಯರ್ ಹೋಗ್ತಾ ಇದ್ದೀನಿ 2-3 ಇಯರ್ಸಿಂದ. ಇಲ್ಲಿಂಗ್ ಆಫ್ಟರ್ 150 ಕಿಲೋಮೀಟರ್ಸ್. ಓಕೆ, ಹೆಲ್ಮೆಟ್ ಈಸ್ ವೆರಿ ಹೆಕ್ಟಿಕ್. ಅದು ಕರೆಕ್ಟ್ ಇದೆ ಅಲ್ಲ? ಇನ್ನೊಂದು 15 ಕಿಲೋಮೀಟರ್. ಲಾಸ್ಟ್ ಇಯರ್ ಹೋದಾಗ ನಾನು ಕ್ಯಾತನ್ಮಕ್ಕಿ ಕವರ್ ಮಾಡಿರಲಿಲ್ಲ. ಸೊ ಇವತ್ತು ಕವರ್ ಮಾಡ್ತೀನಿ, ನಿಮಗೆ ಕ್ಯಾತನ್ಮಕ್ಕಿನ ತೋರಿಸ್ತೀನಿ. ಇಲ್ಲಿಂದ ಮತ್ತೆ ನಮ್ಮ ಪಯಣ ಶುರು. ಇಲ್ಲಿ ನೋಡಿ, ದಿಸ್ ಈಸ್ ಅವರ್ ಟ್ರೂ ಫಾರ್ ಟುಡೇ. ಮಧು ಈಸ್ ಹಿಯರ್. ಯಾರು ಕಾಣೋದು ಬೇಡ, ಯಾರು ಕಾಣೋದೇನು ಬೇಡ. ಈಗ ನೋಡಿ, ಬೆಳಗ್ಗೆ 7 ಆಗಿದೆ. ಮಂಜು ಹೇಗೆ ಬೀಳ್ತಾ ಇದೆ. ಹಿರೇಸಾವೆ ಹತ್ರ ಇದ್ದೀವಿ ನಾವೀಗ. ಎಷ್ಟು ಮಂಜು ಬೀಳ್ತಾ ಇದೆ ನೋಡಿ, ಸೂಪರ್ ಇದೆ ವೆದರ್. ನೀ ಕರೆಕ್ಟ್ಗೆ ಹೊಂದಿದೆ. ಏಯ್ ಗುರು, ಹೌ ಆರ್ ಯು? ಬ್ರೇಕ್ಫಾಸ್ಟ್ ಲೇಟ್ ಆಗೋಯ್ತು, 8:30 ಆಯಿತು. ಈಗ ಹಾಸನಲ್ಲಿದ್ದೀವಿ. ಹಾಸನಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ಬೇಲೂರಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಬರಲಿಕ್ಕುಂಟು. ಅವ್ರನ್ನ ಪಿಕಪ್ ಮಾಡಿ ಅಲ್ಲಿಂದ ಕೊಟ್ಟಿಗೆಹಾರದಿಂದ ರೈಟ್ ಹಾಗೆ ಹೋಗ್ತೀವಿ. ಬನ್ನಿ ಸರ್, ಎಲ್ರಿಗೂ ಮಾತಾಡಿ. ನಮ್ಮ ಅನಿರುದ್ಧ ಗಾಡಿ ಇಲ್ಲಿ ಕೂತ್ಕೊಳ್ಳಿ. ಇದು ಬೇಲೂರಿಂದ ಮೂಡಿಗೆರೆಗೆ ಹೋಗುವ ರೋಡು. ನೋಡಿ ಎಷ್ಟು ಚಂದ ಉಂಟು. ಫುಲ್ ಕವಿ ರೋಡ್ಸ್. ತುಂಬ ಕರ್ವ್ಸ್ ಇದೆ ರೋಡಲ್ಲಿ. ಚೆನ್ನಾಗಿರುತ್ತೆ. ಬಟ್ ಒಂದು ಮಳೆ ಬಿದ್ದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಮನದಾಳದ ಅನಿಸಿಕೆ. ಅವ್ರನ್ನ ಹಾಕ್ಸ್ಕೊಂಬಿಡು. ಇದು ಎಷ್ಟಿದೆ? ಇನ್ನೂ ಇದೆಯಾ? ಇನ್ನು ಹೀರಾನ್ ಘಾಟ್. ಈ ಪೆಟ್ರೋಲ್ ಕುಡಿದು ಇದಕ್ಕಿಂತ ಬೆಸ್ಟ್ ನನ್ನ ಸ್ಪ್ಲೆಂಡರ್ ಇತ್ತು, ಅದಕ್ಕೆ ಹೇಳಿದ್ದೆ. ಅಲ್ಲ, ನಾನು ಈಗಲೇ ಹಾಕ್ಸಿದ್ದು. ಗುರು ಸರ್, ಇದು ತಿನ್ನಿ ಸರ್. ಆಗ್ತಾ ಉಂಟಾ? ಇವ್ರಿಗೊಂದು ಪ್ಲೇಟ್ ನೀರು ದೋಸೆ ಕೊಟ್ಬಿಟ್ಟು. ಅದಕ್ಕಿಂತ ಮುಂಚೆ ಇವ್ರಿಗೊಂದು ಪ್ಲೇಟ್ ಕೊಡಿ. ಬಿಸಿ ಏನು ಹಾಕ್ತಾ ಇರೋ ಅದಾದ್ಮೇಲೆ ತಗೊಳ್ಬಾರ್ದು. ಅದರಿಂದ ನೀರು ದೋಸೆ ಇದೆ, ಬೇಕಾ? ನೀರು ದೋಸೆ. ಹಾಂ, ಅಲ್ಲ ಸೋಡಾ ತಗೊಳ್ಳೋ ಬಾ. ಸೋಡಾ ಸಾಲಾಗಿ ಹೋಗ್ತಾ ಇರುವಂತಹ ನಮ್ಮ ಬೈಕ್ಸ್ ಎಲ್ಲ ನೋಡಿ ಮಾರಿ, ಎಷ್ಟು ಚಂದ ಕಾಣ್ತಾ ಉಂಟು. ಅದು 640 ಸ್ಟ್ಯಾಂಪ್ ಪೇಪರ್ ಅಲ್ಲ, ನೀವು ಮತ್ತೆ ಸಿಗ್ತದೋ ಇವ್ರ ಕೈ ನೀವು. ಲೈಟಾಗಿ ಆಫ್ ರೋಡ್ ಶುರು ಆಗಿದೆ. ಇಲ್ಲಿಂದ ಇನ್ನು 1.5 ಕಿಲೋಮೀಟರ್ ಇದೆ. ಫಸ್ಟ್ ಹೆಲ್ಮೆಟ್ ಅಂತ ಎಲ್ಲಿದೆ ನೋಡು. ಕಮಾನ್ ಜಿತೇನ್, ಕಮಾನ್. ಎಸ್ ನಡಿ. ಗೋ ಲೈಕ್ ದಿಸ್ ಜಿತಿನ್. ಬಾರೋ. ಬಾ ಮುಂದೆ ನಡಿ. ಹೇಗೋ ಒಂದು ನಮಗಂತೂ ಒಂದು ಆಫ್ ರೋಡ್ ಆಗೇ ಆಗುತ್ತೆ ನೋಡಿ.
ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಬರ್ತಾ ಈ ರೋಡಲ್ಲಿ ಬರ್ತಾ ನೈಟ್ ಆಗೋಗಿತ್ತು. ಸೊ ಈಗ ಇದೇನು ನೆನಪಾಗ್ತಾ ಇಲ್ಲ ಆ್ಯಕ್ಚುಲಿ. ಹೇಗಿತ್ತು, ಹೀಗೆ ಇತ್ತಾ, ಏನು ಡಿಫ್ರೆನ್ಸ್ ಇದೆಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಡಿ 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 ನಡಿ. ಅಯ್ಯೋ ಮೇ ಬಿ ಇಲ್ಲೇ ಅನ್ಸುತ್ತೆ ರಾಣಿಜರಿ ವ್ಯೂ ಪಾಯಿಂಟ್. ಐ ರಿಮೆಂಬರ್ ನಾವು ಲಾಸ್ಟ್ ಟೈಮು ಇಲ್ಲಿ ಗಾಡಿನ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗಿದ್ವಿ. ಬಟ್ ನಾವು ವಿಲ್ ಗೋ ಬೈ ವೆಹಿಕಲ್ ಓನ್ಲಿ. ಯಾಕೆ ಇನ್ನು ಮೇಲೆ ಹೋಗ್ಬೇಕು. ಇನ್ನು ಆಯ್ತು, ಇನ್ನೊಂದು 100 ಮಿಟ್. ಹಾಂ, ಅದೇ ಇಲ್ಲೊಂದು ಈಗ ರಾಣಿಜರಿಯಲ್ಲಿ ಲಾಸ್ಟ್ ಟೈಮ್ ಬಿದ್ವಿ. ಸೊ ಅದೇ ಸ್ಟ್ರೆಚ್ಚಲ್ಲಿ ಇವಾಗ ಹೋಗ್ತೀವಿ. ಹಾಂ, ಉಯ್ಯೋ ನಮಗೆ ಹಿಂಗೆ ಇತ್ತಾ ಮೊನ್ನೆ ಬಂದ. ನಡಿ ನಡಿ ನಡಿ, ಹೋಗುತ್ತೆ. ಸೊ ಈ ಥರ ನೇಚರಲ್ಲಿ ಹೋಗ್ಬೇಕಾಗತ್ತೆ ನೀವು ರಾಣಿಜರಿಗೆ ಹೋಗ್ಬೇಕಾದ್ರೆ. ಆ್ಯಕ್ಚುಲಿ ಈಗ ಎಷ್ಟಾಗಿದೆ, 12:20 ಆಗಿದೆ ಟೈಮು. ಮೋಸ್ಟ್ಲಿ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಅ ಗುಡ್ ಟೈಮ್ ಟು ಗೋ ಆರ್ ನಾಟ್. ಬಿಕಾಸ್ ನಾನು ಲಾಸ್ಟ್ ಟೈಮ್ ಹೋಗಿದ್ದು ಈವ್ನಿಂಗು, ಇನ್ನೊಂದು ಸಲ ಹೋಗಿದ್ದು ಮಾರ್ನಿಂಗು. ಆಫ್ಟರ್ನೂನ್ ಲೈಕ್ ವ್ಯೂ ಹೇಗಿರುತ್ತೆ ಏನು ಅಂತ ನೋಡಬೇಕಿದೆ. ಬಟ್ ಎನಿಯೋ ಈಗ ಇದೇನಿಲ್ಲ ಅಲ್ಲ, ಮಳೆ ಬೇರೆ ಇಲ್ಲ. ಸೊ ಅಂತ ತುಂಬ ಗ್ರೇಟ್ ಅನ್ನೋ ಥರ ಇರಲಿಕ್ಕಿಲ್ಲ ಅನಿಸುತ್ತೆ. ನೋಡುವ ಫೈನಲಿ 1-2 ಹತ್ತಿ ಆದಮೇಲೆ ಈಗ ನೋಡಿ ಹೋಗ್ತಾ ಇದ್ದೀವಿ ರಾಣಿಜರಿ. ಈ ಲಾಸ್ಟ್ ಟೈಮು ನಾವು ಬಂದಾಗ ಇದೆಲ್ಲ ನಡ್ಕೊಂಡೇ ಹೋಗಿದ್ವಿ. ಈಗ ಬೈಕಲ್ಲೇ ಹೋಗ್ಬಿಡ್ತಾ ಇದ್ವಿ. ಲಾಸ್ಟ್ ಟೈಮ್ ಹೋಗ್ಬೋದಿತ್ತು, ಬಟ್ ತುಂಬ ಲೇಟ್ ಆಗಿತ್ತು. ಸೊ ಅದಕ್ಕೆ ವಿ ಹ್ಯಾವ್ ನಾಟ್ ಟೇಕನ್ ಎ ರಿಸ್ಕ್. ನಮ್ಮ ಮಳೆ ಎಲ್ಲ ಇದ್ದರೆ ಸ್ವಲ್ಪ ತುಂಬ ಕ್ರೌಡ್ ಇರ್ತಾರೆ. ಈಗ ಮಳೆ ಇಲ್ಲ ಅಲ್ಲ, ಮಳೆ ಆಲ್ರೆಡಿ ಮಳೆಗಾಲ ಮುಗೀತು. ಸೊ ತುಂಬ ಕ್ರೌಡ್ ಎಲ್ಲ ಏನಿರಲಿಕ್ಕಿಲ್ಲ ಈಗ. ಯಪ್ಪೋ ದೇವ್ರೆ, ಅಯ್ಯೋ ಅಯ್ಯೋ ಅಯ್ಯೋ. ಇದೆ ನೋಡಿ ರಾಣಿಜರಿ ಬೇಸ್ ಪಾಯಿಂಟ್. ಇಲ್ಲಿ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಬಾ 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 ಬಾ, ಹೋಗುತ್ತೆ ನಡಿ, ಹೋಗುತ್ತಾ ಹಿಂಗೆ ಬಂದ್ಬಿಡಿ.
ಸೊ ಇಲ್ಲಿಗೆ ನಮ್ಮ ಈ ರಾಣಿಜೇರಿಯ ವ್ಲಾಗ್ ಮುಕ್ತಾಯ ಆಗುತ್ತೆ. ಅದೆಲ್ಲ ರಾಣಿಜೇರಿ ಎಲ್ಲ ನಿಮ್ಗೆ ತೋರಿಸ್ದೆ. ತುಂಬ ಮಿಸ್ಟ್ ಕೂಡ ತುಂಬ ಇರಲಿಲ್ಲ, ಲೈಕ್ ಸ್ವಲ್ಪ ಫಾಗಿ ಇತ್ತಷ್ಟೇ. ಮಳೆ ಕೂಡ ಬರಲಿಲ್ಲ. ನಡಿ ಜಿತಿನ್ ಕಮಾನ್. ಹೀಗಿರುತ್ತೆ. ನೀವು ರಾಣಿಜೇರಿಗೆ ಬರಬೇಕಾದ್ರೆ ರೋಡು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಗ್ರೂಪಲ್ಲಿ ಬಂದರೆ ಬೆಟರು. ನಡಿಯೋ ಬ್ರೇಕ್ ಹೊಡಿಬೇಡ, ನಡಿಯೋ. ಸೊ ಗ್ರೂಪಲ್ಲಿ ಬಂದರೆ ಬೆಟರು ಒಬ್ಬೊಬ್ಬರೇ ಬರೋಕ್ಕಿಂತ. ಬಟ್ ನಮ್ಮ ಲಾಸ್ಟ್ ಟೈಮ್ಗಿಂತ ವಾವ್ ಅನ್ನೋ ಥರ ಏನು ಇರಲಿಲ್ಲ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಸಾಕಾಯಿತು ಮಾರೆ. ಈಗ 2:02. ಸೊ ಆಲ್ಮೋಸ್ಟ್ ಈಗ 1 hour ತೋರಿಸ್ತಾ ಇದೆ ಇಲ್ಲಿಂದ ನಮ್ಮ ಸ್ಟೇಗೆ. ಕಳಸದಲ್ಲಿ ಬುಕ್ ಮಾಡಿದ್ದೀವಿ ಸ್ಟೇ. ಓಕೆ, ಫೈನಲಿ ಇದೊಂದು ತುಂಬ ಒಳ್ಳೆ ಗ್ರೂಪ್ ಇವತ್ತು ನೀವು ನಮಗೆ ಒದಗಿಸ್ಕೊಟ್ಟಿದ್ದಕ್ಕೆ. ವಿ ಆರ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಅ ಲಾಟ್. ವೆಲ್ಕಮ್ ಎನಿ ಟೈಮ್. Yes.